ನೀವು ಏನೋ ಹೊಸದು ಮಾಡಬೇಕು ಅಂತ ಯಾರ್ದೋ ಬಳಿ ಸಲಹೆ ಕೇಳಕ್ಕೆ ಹೋಗ್ತೀರಿ. ಆಗ ಅವರು ಅದನ್ನೇನು ಮಾಡ್ತೀವೋ ನಿನ್ನಿಂದ ಏನಾಗ್ತೈತೋ ಬಿಟ್ಟು ಬಿಡೋ ಅಂತ ಹೇಳ್ತಾರೆ. ದಯವಿಟ್ಟು ಅದನ್ನ ತಲೆ ಹಾಕೋಬೇಡ್ರಿ. ಅವ್ರು ಯಾಕೆ ಹಂಗೆ ಹೇಳಿರ್ತಾರೋ ಅಂದ್ರೆ ಆ ಕೆಲಸ ಅವ್ರಿಗೆ ಮಾಡೋಕ್ಕಾಗಿರೋದಿಲ್ಲ. ನೀವು ಯಾರ ಹತ್ರ ಸಲಹೆ ಕೇಳಬೇಕು ಅಂದ್ರೆ ಯಾರಿಂದ ಅದು ಸಾಧ್ಯವೋ ಅವ್ರ ಹತ್ರ ಸಲಹೆ ಕೇಳಬೇಕು, ಅಥವಾ ನಿಮ್ಮ ಉತ್ಸಾಹಕ್ಕೆ ಪ್ರೋತ್ಸಾಹ ನೀಡುವಂಥವ್ರ ಹತ್ರ ಸಲಹೆ ಕೇಳಬೇಕು. ಒಂದು ಉದಾಹರಣೆಗೆ, ಒಬ್ಬ ದೊಡ್ಡ ಸಿಂಗರ್ ಹಾಡಬೇಡ್ರಿ ಅದರಿಂದ ನೆಮ್ಮದಿ ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಒಬ್ಬ ದೊಡ್ಡ ಕ್ರಿಕೆಟ್ ಆಡಬೇಡ್ರಿ ಅದರಿಂದ ಅನುಕೂಲ ಇಲ್ಲ ಅಂತ ಎಂದೂ ಹೇಳೋದಿಲ್ಲ. ಒಬ್ಬ ದೊಡ್ಡ ಬಿಸ್ನೆಸ್ ಮಾಡಬೇಡ್ರಿ ಅದರಿಂದ ಲಾಭ ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಯಾಕಂದ್ರೆ ಅದು ಅವರಿಂದ ಸಾಧ್ಯ. ಯಾರು ಬೇಡ ಅಂತಾರಂದ್ರೆ ಅವರಿಂದ ಅದು ಮಾಡೋಕ್ಕಾಗಿರೋದಿಲ್ಲ, ಅವ್ರು ಮಾತ್ರ ಬೇಡ ಅಂತಾರೆ. ಅದಕ್ಕೆ ನಿಮ್ಮಿಂದ ಸಾಧ್ಯ ಐತಿ, ನೀವು ಪ್ರಯತ್ನ ಮಾಡಿರಿ. ಏನಾದರೂ ಒಂದು ಗುರಿ ಇಟ್ಕೊಡ್ರಿ, ಪ್ರಯತ್ನ ಮಾಡಿರಿ. ಗೆಲುವು ಇವತ್ತ ಸಿಗೋದಿಲ್ಲ, ನಾಳೆ ಸಿಗೋದಿಲ್ಲ, ಸ್ವಲ್ಪ ಲೇಟ್ ಆಗ್ತೈತೆ. ಅಮೆಜಾನ್ ಅಂತ ಕಂಪ್ನಿನ 28 ವರ್ಷ ಕಾಯಬೇಕಾತ, ಫೇಸ್ಬುಕ್ ಕಂಪ್ನಿ 18 ವರ್ಷ ಕಾಯಬೇಕಾತ, ಟೆಸ್ಲಾದವ 19 ವರ್ಷ ಕಾಯಬೇಕಾತ, ಆ್ಯಪಲ್ ಕಂಪ್ನಿ ಬೆಳೆದು ನಿಲ್ಬೇಕಾದ್ರೆ 42 ವರ್ಷ ಕಾಯಬೇಕಾತ. ಅಂದರೆ ಯಶಸ್ಸು ಅನ್ನೋದು ಹೆಂಗಂದ್ರೆ ನಾವು ಪ್ರಯತ್ನ ಮಾಡ್ಕೊತಿರ್ಬೇಕು. ಪ್ರಯತ್ನ ಅಂದ್ರೆ ಒಂದು ಸ್ವೆಟರ್ ಹೆಣದಂಗೆ. ಸ್ವೆಟರ್ ರೆಡಿ ಆಗೋದು ಲೇಟ್ ಆಗ್ಬೋದು, ರೆಡಿ ಆದ ಬಳಿಕ ಹೊಚ್ಕೊಂಡ್ರೆ ಮೈಯೆಲ್ಲ ಬೆಚ್ಚಗಾಗ್ತೈತಿ. ಹಂಗೆ ನಿಮ್ಮ ಸಕ್ಸಸ್ ಅನ್ನೋದು ಇಂದಿಲ್ಲ ನಾಳೆ ಸಿಗ್ತೈತಿ. ಪ್ರಯತ್ನ ಮಾಡಿರಿ, ಇವತ್ತಿನಂತರ ಹೆಣ್ಯಾಕೆ ಶುರು ಮಾಡಿ. ದೀಪಾವಳಿಗಿಂತ ಮುಂಚೆ ಇಲ್ಲೊಂದು ಬಸ್ಸು ತನ್ನ ಮೈ ತುಂಬ ಬೆಳಕು, ಹಣತೆ, ದೀಪದ ಚಿತ್ತಾರ ಬಿಡಿಸಿಕೊಂಡು ಹ್ಯಾಪಿ ದಿವಾಲಿ, ಶುಭ ದೀಪಾವಳಿ, ದಿ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಬರ್ಕೊಂಡು ತಿರುಗಾಡಕತ್ತೈತಿ. ಈ ಬಸ್ಸು ನಮ್ಮ ಭಾರತ ದೇಶದ್ದು ಅಲ್ಲ, ಈ ಬಸ್ಸು ನೇಪಾಳ ದೇಶದ್ದು ಅಲ್ಲ, ಈ ಬಸ್ಸು ಯಾವುದೇ ಹಿಂದೂ ರಾಷ್ಟ್ರದ್ದು ಅಲ್ಲ. ಈ ಬಸ್ಸು ನ್ಯೂಜಿಲ್ಯಾಂಡ್ ದೇಶದ ವೆಲ್ಲಿಂಗ್ಟನ್ ರಾಜಧಾನಿಯಲ್ಲಿ ತಿರುಗಾಡುವ ಬಸ್ಸು. ಅದೇ ರೀತಿ ಒಂದು ವೇಳೆ ನಮ್ಮ ದೇಶದಲ್ಲಿ ಸರ್ಕಾರಿ ಬಸ್ಸಿನ ಮೇಲೆ ಆ ರೀತಿ ಬರೆದಿದ್ರೆ ಇಷ್ಟೊತ್ತಿಗಾಗಲೇ ಅದು ಸಂವಿಧಾನ ವಿರೋಧಿ, ಅದು ಸನಾತನಿ, ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೊಸ ವರ್ಷ ತೆಗಿತಿದ್ರು. ನಮ್ಮ ಹಬ್ಬ, ನಮ್ಮ ದೇಶ, ನಮ್ಮ ಮೂಲ ನಾವೇ ವಿರೋಧ ಮಾಡ್ತೀವಿ. ಬೇರೆ ದೇಶದವರು ನಮ್ಮ ದೇಶದ ಹಬ್ಬದ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಾರ, ಎಷ್ಟು ಅಭಿಮಾನ ಇಟ್ಟಾರ ಅನ್ನೋದನ್ನ ನೋಡಿ ನಾಚಬೇಕು. ಹತ್ತಿ ಹೊಸೆದು, ಬತ್ತಿ ಮಾಡಿ, ಎಣ್ಣೆ ಬಸಿದು, ದೀಪ ಮಾಡಿ, ತನ್ನನ್ನೇ ಸುಟ್ಟುಕೊಂಡು ಬೆಳಕು ನೀಡುವ ತ್ಯಾಗದ ಸಂದೇಶ ಸಾರುವ ಹಬ್ಬ ದೀಪಾವಳಿ ಹಬ್ಬ. ಆಚರಣೆಗೆ ಅಡ್ಡಿ ಮಾಡೋರು ಇರ್ತಾರ, ನಂಬಿಕೆಗೆ ಕಡ್ಡಿ ಆಡ್ಸೋರು ಇರ್ತಾರ. ಅಂಥವರ ಅಜ್ಞಾನದ ಅಂಧಕಾರವನ್ನು ನಮ್ಮ ದೀಪಾವಳಿ ದೂರ ಮಾಡಲಿ. ನಂಬಿದರೆ ದೀಪಾವಳಿ, ನಂಬದೇ ಇದ್ದರೆ ದಿವಾಳಿ. ನಂಬುವವರಿಗೂ ನಂಬದವರಿಗೂ ಬೆಳಕು ನೀಡುವುದು ನಮ್ಮ ದೀಪಗಳ ಪ್ರಭಾವಳಿ. ಬೆಂಕಿ ಹಚ್ಚುವ ಕೈಗಳಿಗೂ ಒಳ್ಳೆಯದಾಗಲಿ ಅಂತ ಈ ದೀಪ ಹಚ್ಚುವ ಕೈಗಳಿಂದ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಪಂಚಿಂಗ್ ಲೈನ್ ಏನಂದ್ರೆ, ಪ್ರತಿ ಸಲನೂ ದೀಪ ಆರೋದಕ್ಕೆ ಬಿರುಗಾಳಿನ ಕಾರಣ ಆಗೋದಿಲ್ಲ, ಒಂದೊಂದು ಸಾರಿ ಎಣ್ಣೆನೂ ಖಾಲಿಯಾಗಿರ್ಬೋದಲ್ಲ. ಅದೇ ರೀತಿ ಪ್ರತಿ ಸಲ ನಮ್ಮ ಧರ್ಮ ಸಂಸ್ಕೃತಿ ಹಾಳಾಗೋದಕ್ಕೆ ಬೇರೆಯವರೇ ಕಾರಣ ಆಗೋದಿಲ್ಲ, ನಮ್ಮೊಳಗಿದ್ದವರ ಅಭಿಮಾನ ಖಾಲಿಯಾಗಿರ್ಬೋದಲ್ಲ. ನಮ್ಮ ದೇಶದ ಸ್ಥಿತಿ ಹೆಂಗೈತೆ ಅಂದ್ರೆ, ಅಧಿಕಾರದ ಅಮಲು ಆತ್ಮಸಾಕ್ಷಿಯನ್ನೇ ಕೊಂದುಬಿಟ್ಟೈತಿ, ಧರ್ಮದ ದಾಹ ದೇಶವನ್ನೇ ಒಡೆದ್ಬಿಟ್ಟೈತಿ, ಜಾತಿಯ ಜಂತು ಧರ್ಮವನ್ನೇ ಒಡೆದ್ಬಿಟ್ಟೈತಿ, ಹೊಲಸು ರಾಜಕಾರಣ ಜಾತಿಗಳನ್ನೇ ಒಡೆದ್ಬಿಟ್ಟೈತಿ. ಈ ಜಾತಿ ಮತ ಪಂಗಡಗಳೆಲ್ಲ ಒಂದು ರೀತಿ ಕಡ್ಡಿಗಳಿದ್ದಂಗೆ. ಕಡ್ಡಿಗಳೆಲ್ಲ ಹೊಂದಾಣಿಕೆಯಿಂದ ಒಂದಾಗಿ ಒಂದೇ ಕಟ್ಟಿನಲ್ಲಿದ್ದರೆ ಅವು ಕಸಬರಿಗೆ ಆಗ್ತಾವ, ಕಸವನ್ನೆಲ್ಲ ಗುಡಿಸಿ ಗುಂಡಾರ ಮಾಡ್ಬೋದು. ಒಂದು ವೇಳೆ ಅದೇ ಕಡ್ಡಿಗಳು ಪ್ರತ್ಯೇಕವಾಗಿ ಬೇರೆ ಬೇರೆಯಾಗಿ ಬಿಟ್ಟರೆ ಅವುಗಳೇ ಕಸ ಆಗ್ತಾವ, ಇನ್ಯಾರೋ ಬಂದು ಗುಡಿಸಿ ಗುಂಡಾರ ಮಾಡ್ತಾರೆ. ಸ್ವಾರ್ಥ ರಾಜಕಾರಣಿಗಳು ನಮ್ಮನ್ನು ಒಂದಾಗಕ್ಕೆ ಬಿಡೋದಿಲ್ಲ. ನಾವೆಲ್ಲ ಒಂದಾಗಿ ಗಟ್ಟಿಯಾಗಿ ಕಸಬರಿಗೆ ಆದ್ರೆ ಹೊಲಸು ರಾಜಕಾರಣವನ್ನು ಗುಡಿಸಿ ಗುಂಡಾರ ಮಾಡಬಹುದು ಅನ್ನೋ ಸತ್ಯ ಅವ್ರಿಗೆ ಗೊತ್ತೈತೆ. ಅದಕ್ಕೋಸ್ಕರ ನಮ್ಮನ್ನು ಒಡೆದು ಪ್ರತ್ಯೇಕ ಮಾಡಿ ನಮ್ಮನ್ನೇ ಕಸ ಮಾಡಿ ರಾಜಕಾರಣದ ಪೊರಕೆಯಿಂದ ನಮ್ಮನ್ನು ಗುಡಿಸಿ ಗುಂಡಾರ ಮಾಡ್ತಾರೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಡ್ರಿ, ವಿಚಾರ ಮಾಡ್ರಿ. ನೀವು ಒಂದಾಗಿ ಇದ್ಕೊಂಡು ಕಸಬರಿಗೆ ಆಗ್ತಿರೋ ಅಥವಾ ಬೇರೆ ಬೇರೆಯಾಗಿ ಕಸ ಆಗ್ತಿರೋ. ಪಂಚಿಂಗ್ ಲೈನ್ ಏನಂದ್ರೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹಿರಿಯರು ಹೇಳ್ಯಾರ, ಒಡೆದು ಆಳಿದರೆ ಅಧಿಕಾರ ಸುಖ ಅಂತ ರಾಜಕಾರಣಿಗಳು ಹೇಳ್ತಾರೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗಿಂತ ಸುಖ ಮತ್ತಾರಿಗೂ ಇರೋದಿಲ್ಲ. ನಾವು ಹುಟ್ಟಿದಾಗ ಮೊದಲು ನಮ್ಮನ್ನು ಎತ್ಕೊಂಡವ್ರು ಯಾರು ನಮ್ಗೆ ಗೊತ್ತಿರೋದಿಲ್ಲ. ನಾವು ಸತ್ತ ಮೇಲೆ ಕೊನೆಯದಾಗಿ ನಮ್ಮನ್ನು ಹೊತ್ಕೊಂಡವ್ರು ಯಾರು ಅದು ಗೊತ್ತಿರೋದಿಲ್ಲ. ಆದ್ರೆ ಬದುಕಿದಾಗ ಜೊತೆಯಲ್ಲಿದ್ದವ್ರು ಯಾರು ಅದು ಮಾತ್ರ ಗೊತ್ತಿರ್ತೈತಿ. ಇತ್ತೀಚೆಗೆ ಸಂಬಂಧಗಳು ಭಾಳ ಸತ್ವ ಕಳ್ಕೊಂಡ್ಬಿಟ್ಟಾವು. ಒಂದು ಕಾಲದಲ್ಲಿ ನಮಗೆ ಬೇಕಾದವ್ರನ್ನ ಬಸ್ ಸ್ಟ್ಯಾಂಡ್ಗೆ ಬಿಡಾಕೆ ಹೋದಾಗಲೂ ಕಣ್ಣುಗಳು ಒತ್ತೆ ಆಗ್ತಿದ್ವು. ಆದರೆ ಇತ್ತಿತ್ತಲಾಗ ಸ್ಮಶಾನದಲ್ಲೂ ಕಣ್ಣೀರು ಬರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹುಟ್ಟು ಮತ್ತು ಸಾವು ಕೂಡ ಭಾಳ ದುಬಾರಿ ಆಗಿಬಿಟ್ಟು. ಯಾಕಂದ್ರೆ ಈಗಿನ ಕಾಲದಲ್ಲಿ ಸಿಜರಿನ್ ಇಲ್ಲದೆ ಯಾರು ಹುಟ್ಟೋದಿಲ್ಲ, ವೆಂಟಿಲೇಟರ್ ಇಲ್ಲದೆ ಯಾರು ಸಾಯುವುದಿಲ್ಲ. ದುಡ್ಡು. ಕೆಲವರು ಅಯ್ಯೋ ನನಗೆ ಕಿಮ್ಮತ್ತೇ ಇಲ್ಲ ಅಂತ ಗೊಣಗ್ತಿರ್ತೀರಿ. ಯಾಕೆ ಹಂಗೆ ನೆಗೆಟಿವ್ ಆಗಿ ವಿಚಾರ ಮಾಡ್ತೀರಿ? ಒಂದು ಸಲ ವಿಚಾರ ಮಾಡಿ ನೋಡ್ರಿ, ನೀವು ಎಲ್ಲಿದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೊಡ್ರಿ. ನಿಮಗೆ ಕಿಮ್ಮತ್ತಿಲ್ಲ ಅಂತ ಅಲ್ಲ, ನೀವು ಕಿಮ್ಮತ್ತಿರೋ ಜಾಗದಾಗ ಇರೋದಿಲ್ಲ ಅಂತ. ನಿಮಗೆ ಕಿಮ್ಮತ್ತು ಸಿಗೋ ಜಾಗದಾಗಿದ್ರೆ ನಿಮಗೆ ಕಿಮ್ಮತ್ತು ಇರೋವ್ರ ಜೊತೆ ನೀವು ಸಂಘ ಮಾಡಿದ್ರೆ ಅಂದ್ರೆ ನಿಮಗೆ ಕಿಮ್ಮತ್ತು.
ಅದನ್ನ ಬಿಟ್ಟ ಅಗ್ಗದ ಜಾಗದಾಗ ಅಗ್ಗದ ಜನರೊಂದಿಗೆ ಕೂಡಿ ನನಗೆ ಕಿಮ್ಮತ್ತೇ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ? ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಿಮಗೆ ಕಿಮ್ಮತ್ತಿಲ್ಲದ ಜಾಗದಲ್ಲಿ ನಿಮ್ಮ ಕಾಲೊಳಗಿನ ಚಪ್ಪಲಿ ಕೂಡ ಬಿಡಬಾರದು ಅಂತ. ಅಂಥದ್ರಲ್ಲಿ ನಿಮಗೆ ಕಿಮ್ಮತ್ತೇ ಇಲ್ಲದ ಜಾಗದಾಗ ನೀವ್ಯಾಕೆ ಅಲ್ಲಿರ್ತೀರಿ? ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಅಂದ್ಕೊಂಡು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ರಿ. ನಿಮಗೆ ಕಿಮ್ಮತ್ತಿರೋ ಜಾಗದಾಗ ಗಮ್ಮತ್ತಿನಿಂದ ಬದುಕ್ರಿ. ಒಂದು ನೊಣ ತರಕಾರಿ ತೂಕ ಮಾಡೋ ತಕ್ಕಡಿ ಒಳಗೆ ಕುಂತಂದ್ರೆ ಅದ್ರ ಕಿಮ್ಮತ್ತೇನು ಜಾಸ್ತಿ ಆಗೋದಿಲ್ಲ, ಭಾಳ ಅಂದ್ರೆ 8-10 ರೂಪಾಯಿ ಆಗ್ಬೋದು. ಅದೇ ನೊಣ ಬಂಗಾರ ತೂಕ ಮಾಡೋ ತಕ್ಕಡಿ ಒಳಗೆ ಕುಂತು ಅಂದ್ರೆ ಅದರ ತೂಕ ಜಾಸ್ತಿ ಆಗ್ತೈತಿ, ಅದರ ಬೆಲೆ 10,000 ರೂಪಾಯಿ ಗಟ್ಟಲೆ ಆಗ್ತೈತಿ. ಅದಕ್ಕೆ ಹೇಳೋದು, ನಾವು ಎಲ್ಲಿ ಕೂಡ್ತೀವಿ ಅನ್ನೋ ಆಧಾರ ಮೇಲೆ ನಮಗೆ ಕಿಮ್ಮತ್ತು ಬರ್ತಿರ್ತೈತಿ. ಪಂಚಿಂಗ್ ಲೈನ್ ಏನಂದ್ರೆ, ಜಾಗ ಬದಲಾದ್ರೆ ಜಾಯಮಾನ ಬದಲಾಗ್ತೈತಿ, ಸಂಘ ಬದಲಾದ್ರೆ ರಂಗ ಬದಲಾಗ್ತೈತಿ. ನಮ್ಮ ಎದುರಿಗಿರೋವರೆಲ್ಲ ನಮ್ಮ ಎದುರಾಳಿಗಳಲ್ಲ. ಎಷ್ಟೋ ಸಾರಿ ನಮ್ಮೊಂದಿಗೆ ಇರೋರ ನಮಗೆ ಶತ್ರುಗಳಾಗಿರ್ತಾರ, ಪರೋಕ್ಷವಾಗಿ ನಮ್ಮನ್ನು ಕಾಡ್ತಿರ್ತಾರ. ಆದರೂ ತಲೆ ಕೆಡಿಸ್ಕೋಬೇಡ್ರಿ. ನಾವು ನಿಯತ್ತಿನ ಹಾದಿಯಲ್ಲಿದ್ದಾಗ ಕಾಡುವವರು ಎಷ್ಟಿದ್ದರೇನು, ಕಾಪಾಡಲು ಒಬ್ಬ ಇದ್ದೇ ಇರುತ್ತಾನೆ. ಅದಕ್ಕೆ ಹೇಳೋದು, ನಿಮ್ಮನ್ನು ಕಾಡಿಸುವವರಿಗೆ ಕರುಣೆ ತೋರಿಸಿ, ಪೀಡಿಸುವವರಿಗೆ ಪ್ರೀತಿ ತೋರಿಸಿ, ಛೇಡಿಸುವವರು ಚೆನ್ನಾಗಿರಲೆಂದು ಹಾರೈಸಿ. ಯಾಕೆಂದರೆ ನಿಮ್ಮನ್ನು ಕಾಡಿಸುವವರಿಗೂ ಪೀಡಿಸುವವರಿಗೂ ಛೇಡಿಸುವವರಿಗೂ ಜಾಡಿಸಿ ಒದೆಯಲು ಆಡಿಸುವಾತನೊಬ್ಬ ಮೇಲಿದ್ದಾನೆ. ಕೆಲವರು ಅಯ್ಯೋ ನನಗೆ ಕಿಮ್ಮತ್ತೇ ಇಲ್ಲ ಅಂತ ಗೊಣಗ್ತಿರ್ತೀರಿ. ಯಾಕೆ ಹಂಗೆ ನೆಗೆಟಿವ್ ಆಗಿ ವಿಚಾರ ಮಾಡ್ತೀರಿ? ಒಂದ್ಸಲ ವಿಚಾರ ಮಾಡಿ ನೋಡ್ರಿ, ನೀವು ಎಲ್ಲಿದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೊಡ್ರಿ. ನಿಮಗೆ ಕಿಮ್ಮತ್ತಿಲ್ಲ ಅಂತ ಅಲ್ಲ, ನೀವು ಕಿಮ್ಮತ್ತಿರೋ ಜಾಗದಾಗ ಇರೋದಿಲ್ಲ ಅಂತ. ನಿಮಗೆ ಕಿಮ್ಮತ್ತು ಸಿಗೋ ಜಾಗದಾಗಿದ್ರೆ ನಿಮಗೆ ಕಿಮ್ಮತ್ತಿರೋರ ಜೊತೆ ನೀವು ಸಂಘ ಮಾಡಿದ್ರೆ ಅಂದ್ರೆ ನಿಮಗೆ ಕಿಮ್ಮತ್ತ. ಅದನ್ನ ಬಿಟ್ಟ ಅಗ್ಗದ ಜಾಗದಾಗ ಅಗ್ಗದ ಜನರೊಂದಿಗೆ ಕೂಡಿ ನನಗೆ ಕಿಮ್ಮತ್ತೇ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ? ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಿಮಗೆ ಕಿಮ್ಮತ್ತಿಲ್ಲದ ಜಾಗದಲ್ಲಿ ನಿಮ್ಮ ಕಾಲೊಳಗಿನ ಚಪ್ಪಲಿ ಕೂಡ ಬಿಡಬಾರದು ಅಂತ. ಅಂಥದ್ರಲ್ಲಿ ನಿಮಗೆ ಕಿಮ್ಮತ್ತೇ ಇಲ್ಲದ ಜಾಗದಾಗ ನೀವ್ಯಾಕೆ ಅಲ್ಲಿರ್ತೀರಿ? ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಅಂದ್ಕೊಂಡು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ರಿ. ನಿಮಗೆ ಕಿಮ್ಮತ್ತಿರೋ ಜಾಗದಾಗ ಗಮ್ಮತ್ತಿನಿಂದ ಬದುಕ್ರಿ. ಒಂದು ನೊಣ ತರಕಾರಿ ತೂಕ ಮಾಡೋ ತಕ್ಕಡಿ ಒಳಗೆ ಕುಂತಂದ್ರೆ ಅದ್ರ ಕಿಮ್ಮತ್ತೇನು ಜಾಸ್ತಿ ಆಗೋದಿಲ್ಲ, ಭಾಳ ಅಂದ್ರೆ 8-10 ರೂಪಾಯಿ ಆಗ್ಬೋದು. ಅದೇ ನೊಣ ಬಂಗಾರ ತೂಕ ಮಾಡೋ ತಕ್ಕಡಿ ಒಳಗೆ ಕುಂತು ಅಂದ್ರೆ ಅದರ ತೂಕ ಜಾಸ್ತಿ ಆಗ್ತೈತಿ, ಅದರ ಬೆಲೆ 10,000 ರೂಪಾಯಿ ಗಟ್ಟಲೆ ಆಗ್ತೈತಿ. ಅದಕ್ಕೆ ಹೇಳೋದು, ನಾವು ಎಲ್ಲಿ ಕೂಡ್ತೀವಿ ಅನ್ನೋ ಆಧಾರ ಮೇಲೆ ನಮಗೆ ಕಿಮ್ಮತ್ತು ಬರ್ತಿರ್ತೈತಿ. ಪಂಚಿಂಗ್ ಲೈನ್ ಏನಂದ್ರೆ, ಜಾಗ ಬದಲಾದ್ರೆ ಜಾಯಮಾನ ಬದಲಾಗ್ತೈತಿ, ಸಂಘ ಬದಲಾದ್ರೆ ರಂಗ ಬದಲಾಗ್ತೈತಿ.